ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ಮದುವೆಗೆ ಓಕೆ ಅಂದೆ, ಬಟ್ ನಂದು ಕೆಲವೊಂದಷ್ಟು ಕಂಡೀಷನ್ಸ್ ಇದೆ, ಅದಕ್ಕೆ ನೀವು ಒಪ್ಪಬೇಕು. ಅದೇನಂತ ಬೇಗ ಹೇಳು. ನಾನು ಇಲ್ಲಿನ ಕೆಲಸ ಬಿಟ್ಟು ಬರೋದಕ್ಕೆ ರೆಡಿ ಇಲ್ಲ, ನೀವೇ ಇಂಡಿಯಾಗೆ ವಾಪಸ್ ಬರೋದಕ್ಕೆ ರೆಡಿ ಆಗಿ. ನೀವು ನನ್ನನ್ನು ನೋಡ್ಕೊಳ್ಳೋ ಹೊರೆ ಯಾಕೆ, ನಾನೇ ನಿಮ್ಮನ್ನು ನೋಡ್ಕೊಳ್ತೀನಿ. ಯಾವ ಹುಡುಗಿ ತಾನೇ ಇಂಥ ಆಫರ್ ಕೊಡ್ತಾಳೆ ಹೇಳಿ? ನಾಲ್ಗೆ ಇದೆ ಅಂತ ಏನೇನೋ ಮಾತಾಡೋದಲ್ಲ. ಪರ್ಫೆಕ್ಟ್ ಆಗಿ ಹೇಳಿದ್ರಿ, ಆದ್ರೆ ಈ ಮಾತನ್ನ ಮೊದಲು ನಿಮ್ಮ ಮಗಂಗೆ ಹೇಳಿ. ಏನ್ ಬಾಯಿ ಬಂದಾಗ ಮಾತಾಡ್ತಾ ಇದ್ದೀನಿ ಅಪ್ಪನ ಬಗ್ಗೆ? ಬಿಡು ಅಂದೆ. ಏನ್ ಮಾಡಕ್ ಹೊರಟಿದ್ರಿ ನೀವು? ಯಾಕೆ ಅವಳು ಹೇಗಾಗೋ ಮಾತಾಡಿದ್ ನಿನ್ ಕೇಳಿಸ್ಲಿಲ್ವಾ? ವಾಪಸ್ ಉತ್ತರ ಕೊಡಕ್ಕೆ ನಿಮ್ಮ ಹತ್ರ ಬಾಯಿ ಇರ್ಲಿಲ್ವಾ? ಕೈ ಎತ್ತ ಅಧಿಕಾರ ಯಾರು ಕೊಟ್ರು ನಿಮ್ಗೆ? ಸಿಟ್ಟು ಬರೋ ತರ ಮಾತಾಡಿದ ಅವಳು ತಪ್ಪು. ನನ್ ಮದ್ವೆ ಆಗ್ತಿರೋದು ಅವಳ ಮನೆ ಕೆಲ್ಸಕ್ಕಿರೋಕ. ಕನ್ನಡಿಲಿ ನಿಮ್ ಮುಖ ಒಂದ್ಸಲ ನೋಡ್ಕೊಳ್ಳಿ, ನಿಮ್ ಮುಖದ ಜೊತೆ ನೀವು ಆಡಿದ ಮಾತು ಕೇಳಿಸ್ಬೋದೇನೋ. ನೀವು ಆಡಿದ ಮಾತಿಗೆ ಅವರು ನಿಮ್ಮ ಭಾಷೆಯಲ್ಲೇ ಉತ್ತರ ಕೊಟ್ರೆ ನಿಮಗೆ ಸಹಿಸ್ಕೊಳಕ್ ಆಗ್ಲಿಲ್ಲ ಅಂದಮೇಲೆ ಅವ್ರಿಗೆ ನೋವಾಗಿರಲ್ವಾ? ಏಯ್, ಮದುವೆ ಆಗಕ್ಕೆ ಬಂದಿರೋ ನಾನು, ನಿಂದೇನೋ ಮಧ್ಯದಲ್ಲಿ? ನೀವು ನಿಜವಾಗ್ಲೂ ಮದುವೆ ಆಗಕ್ಕೆ ಅಂತ ಬಂದಿದ್ರೆ ಆ ಹುಡುಗಿ ನಿಮ್ಮ ಜೀವನ ಭಾವನೆನ ಹಂಚ್ಕೊಂಡು ಲೈಫ್ ಪಾರ್ಟ್ನರ್ ಆಗ್ತಾಳ ಅಂತ ತಿಳ್ಕೊತಿದ್ರಿ. ಆದ್ರೆ ನಿಮಗ್ ಬೇಕಾಗಿರೋದು ಮನೆ ಕೆಲಸ ಮಾಡಕ್ಕೆ ಸಂಬಳನೇ ತಗೊಳ್ದೇ ಇರೋಂಥ ಜನ. ಅದನ್ನ ಮದುವೆ ಅನ್ನಲ್ಲ ಮಿಸ್ಟರ್. ಏನೇ ಆದವ್ರು ಗಂಡಿನ ಕಡೆಯವರು, ಅವ್ರ ಮಾತುಗೊಂದು ಅರ್ಥ ಇರುತ್ತೆ ಅಲ್ವಾ? ಹಾಗಾದ್ರೆ ನಾಳೆ ಇದೇ ತರದವ್ರು ಬಂದ್ರೆ ರಾಧಿಕನ್ ಮದುವೆ ಮಾಡಿ ಕಳ್ಸಿಕೊಡ್ತೀರಾ? ಹೆಣ್ಮಕ್ಳಂದ್ರೆ ಮನೆ ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು, ಜವಾಬ್ದಾರಿ ನಿಭಾಯಿಸಬೇಕು ಅಂತ ಅಷ್ಟೇ ಜಗತ್ತು ಯೋಚಿಸೋದು. ಎಲ್ಲ ಕಲ್ತಿರ್ಬೇಕು, ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಆ ಕೆಲಸ ಕೀಳಾಗಿ ನೋಡೋದು, ಅದು ಹೆಣ್ಮಕ್ಳು ಅಷ್ಟೇ ಮಾಡಬೇಕು, ಅವರಷ್ಟಕ್ಕೆ ಲಾಯಕು ಅಂತ ಯೋಚನೆ ಮಾಡೋದಿದೆಯಲ್ಲ, ಅದು ತಪ್ಪು. ಅದನ್ನು ಯಾರೂ ಬುದ್ಧಿವಂತರು ಒಪ್ಕೊಳ್ಳಲ್ಲ. ನೀವು ಯಾವ ದೇಶದಲ್ಲಿದ್ದೀರಾ, ಎಷ್ಟು ಶ್ರೀಮಂತರು, ಎಷ್ಟು ಭಾಷೆ ಮಾತಾಡ್ತೀರಾ ಅನ್ನೋದು ಕೌಂಟ್ ಆಗಲ್ಲ ಸರ್. ನಿಮ್ಮ ಜೊತೆಲಿರೋರು ಮಾತಾಡದೇ ಇದ್ರು ಅವ್ರ ಮನ್ಸನ್ ಭಾವನೆನ ಅರ್ಥ ಮಾಡ್ಕೋತೀರಾ? ನಿಮ್ಮ ವ್ಯಕ್ತಿತ್ವ ದೊಡ್ಡದು. ಮಾತಾಡೋಕೆ ಬಾಯಿ, ಹೊಡಿಯೋಕ್ಕೆ ಕೈ ಎಲ್ರಿಗೂ ಇರುತ್ತೆ ಸರ್. ಆದರೆ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಿರುತ್ತಲ್ಲ, ಅವನು ನಿಜವಾದ ಮನುಷ್ಯ. ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿರಬೇಕು, ನಿಮ್ಮನ್ನ ಮದುವೆಯಾಗಿ ಬರೋಳು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಿಮ್ಗೆ ಆಸೆ ಇದೆ. ಆದರೆ ನಿಮ್ಗೆ ಹೆಂಡತಿಯಾಗಿ ಬರೋಳ್ಗೂ ಒಂದು ಫ್ಯಾಮಿಲಿ ಅಂತ ಇರುತ್ತೆ ಅಲ್ವಾ? ಆ ಹುಡುಗಿ ಎಲ್ಲರನ್ನೂ ಕಂಪ್ಲೀಟಾಗಿ ಮರೆತು ನಿಮ್ಮ ಜೊತೆ ನೀವು ಹೇಳ್ದಾಗೆ ಇರಬೇಕು ಅಂತ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹೆಣ್ಮಕ್ಳು ಓದಬೇಕು, ಕೆಲಸ ಮಾಡಬೇಕು, ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಹೇಳಿದ್ರೆ ಸಾಲದು. ಅವರು ಸ್ವತಂತ್ರವಾಗಿ ಬದುಕೋದನ್ನ ಒಪ್ಕೊಳ್ಳೋ ಮನಸ್ಸು ಗಂಡಸ್ರಿಗಿರ್ಬೇಕು. ಹೆಣ್ಮಕ್ಳು ನಮ್ಗಿಂತ ಜಾಸ್ತಿ ದುಡಿದ್ರೆ ನಮ್ಗೆ ಅವಮಾನ ಆಗುತ್ತೆ. ಅದೇ ದುಡ್ಡಿಗೆ ಅವ್ರು ನಮ್ಮ ಮುಂದೆ ಕೈ ಚಾಚಿದ್ರೆ ಅವ್ರಿಗೆ ಅವಮಾನ ಆಗಲ್ವಾ? ನೀವು ಭಾವನೆಗೆ ಬೆಲೆ ಕೊಡದೆ ಹೇಳಿದನ್ನೆಲ್ಲ ಮಾಡ್ಕೊಂಡಿರೋ ಹುಡುಗಿ ಹುಡುಕ್ತಿದ್ದೀರಾ ಅಂದರೆ ಒಂದು ರೋಬೋಟ್ ಆರ್ಡರ್ ಮಾಡ್ಬಿಡಿ, ಹೇಗೋ ತುಂಬ ದುಡ್ಡಿದೆ ಅಂತ ಹೇಳ್ತೀರಾ? ಹೆಣ್ಮಕ್ಳು ಮನೇಲಿ ಪದೇ ಪದೇ ಅವಮಾನ ಆಗ್ತಿದ್ರು ಅದನ್ನು ಸಹಿಸ್ಕೊಂಡು ಸುಮ್ಮನಿರ್ತಾರೆ ಅಂದರೆ ಅವ್ರಿಗೆ ತಿರುಗಿಸಿ ಮಾತಾಡೋಕೆ ಬರಲ್ಲ ಅಂತ ಅಲ್ಲ. ನಮ್ಮ ಸ್ವಾಭಿಮಾನಕ್ಕಿಂತ ಸಂಬಂಧನೇ ದೊಡ್ಡದು ಅಂತ ನಂಬಿರ್ತಾರೆ. ಅದವ್ರ ವೀಕ್ನೆಸ್ ಅಲ್ಲ, ಅವ್ರ ದೊಡ್ಡತನ. ಕರ್ಣ, ನಿನ್ನ ಕನ್ಸರ್ನ್ ಅರ್ಥ ಆಗುತ್ತೆ. ಏನೋ ದಾವಂತದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನು ದೊಡ್ಡದು ಮಾಡೋದು ಸರಿಯಲ್ಲ.
ಒಳ್ಳೆ ಕುಟುಂಬ, ಒಳ್ಳೆ ಸಂಬಂಧ. ಇಂಥ ಸಂಬಂಧ ಹುಡುಕಿದ್ರೂ ನಮ್ಮ ನಿಧಿಗೆ ಸಿಗಲ್ಲ. ಎಷ್ಟು ಹುಡುಕಿದ್ರು ಇಂಥವ್ರು ಯಾರಿಗೂ ಸಿಗ್ಬಾರ್ದು. ಮದುವೆ ಅಂದರೆ 2 ಕುಟುಂಬದ ಮಧ್ಯ ಮಾತ್ರ ಆಗೋದಲ್ಲ ಅಲ್ವಾ? ಪೂರ್ತಿ ಜೀವನ ಜೊತೆಲಿರೋ 2 ವ್ಯಕ್ತಿ 2 ಮನಸ್ಸು ಹೊಂದಬೇಕಲ್ವಾ? ಯಾರ್ದೋ ಸ್ವಾರ್ಥಕ್ಕೆ ಇನ್ನೊಬ್ರು ಜೀವನ ಯಾಕೆ ಒತ್ತೆ ಇಡಬೇಕು? ಏಯ್, ನಿಮ್ದು ಯಾಕೋ ಅತಿ ಆಯ್ತು. ನಿಮ್ಮ ನಡವಳಿಕೆ ಮಿತಿ ಮೀರಿದಕ್ಕೆ ನನ್ನ ಮಾತು ಬಂದಿದ್ದು. ಮಾತುಕತೆ ಅಂತ ಆಗಬೇಕಾಗಿದ್ದು ಒಳ್ಳೆ ಜಗಳದ ಥರ ಆಗ್ತಾ ಇದೆಯಲ್ಲ. ಹಿರಿಯರು ಮಾತಾಡೋ ಜಾಗದಲ್ಲಿ ಕಿರಿಯರ ಬಾಯಿ ಜಾಸ್ತಿ ಸದ್ದು ಮಾಡಿದ್ರೆ ಹೀಗೆ ಆಗುತ್ತೆ. ನನ್ನ ಪ್ರಕಾರ ಈ ಮದುವೆಗೆ ನಿಧಿ ಒಪ್ಕೋಬೇಕು, ಅದೇ ಸೂಕ್ತ. ಹೌದು, ಆದರೆ ಅವ್ರ ಮನಸ್ಸಿಗೆ ಇಷ್ಟ ಆಗಿದ್ರೆ ಮಾತ್ರ ಅವ್ರು ಒಪ್ಕೋಬೇಕು. ಆಗ ಮಾತ್ರ ಅದು ಸೂಕ್ತ. ನೀವು ನನ್ನ ಲೈಫ್ನ ಕಂಟ್ರೋಲ್ ಮಾಡಿ, ನಂಗೆ ಬೇಜಾರಿಲ್ಲ. ಯಾಕಂದರೆ ಆ ಹಕ್ಕು ನಿಮಗಿದೆ. ಆದರೆ ನಿಧಿ ಲೈಫಲ್ಲಿ ಏನು ಮಾಡಬೇಕು ಅಂತ ಹೇಳೋ ಅಧಿಕಾರ ನಿಮಗಿಲ್ಲ. ಅವರು ನಿಮ್ಮ ಮಾತು ಕೇಳಬೇಕು ಅನ್ನೋ ಅವಶ್ಯಕತೆ ಅವ್ರಿಗೂ ಇಲ್ಲ ಅಲ್ವಾ? ಯಾರು ಏನೇ ಹೇಳಿ, ನೀನ್ ಮಾತ್ರ ಸಾರಿ, ನೀವು ಮಾತ್ರ ಸಖತ್ತಾಗಿ ಮಾತಾಡಿದ್ರಿ. ನೀನು ಅಂತಾನೆ ಕರಿ, ಪರವಾಗಿಲ್ಲ. ಅಣ್ಣ, ಅದಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಕಾಣಿಸ್ತಿದೆ ನಂಗೆ. ಏನ್ ಯೋಚನೆ ಮಾಡ್ತಿದ್ಯಾ? ಓಕೆ ಓಕೆ, ನಾನು ಏನ್ ಹೇಳ್ತಿದ್ದೆ? ಅದೇ, ನನ್ಗವ್ನ್ ಮಾತಾಡಿದ್ದನ್ನ ಕೇಳಿ ಅವ್ನ್ ಹಲ್ ಮುರಿಯೋಷ್ಟು ಸಿಟ್ಟು ಬರ್ತಿತ್ತು. ನೀನ್ ಅವನ್ಗೆ ರೇಷ್ಮೆ ಶಾಲಲ್ಲಿ ಸುತ್ತಿ ಸರಿಯಾಗಿ ಬಾರಿಸ್ತೆ ನೋಡು. ರಾಧಿಕಾ, ಬರ್ತೀನಿ. ರಮೇಶ್ ಸರ್, ಸರ್, ಎಲ್ಲ ನೀವ್ ಅನ್ಕೊಂಡಂಗೆ ಆಯ್ತಾ ಸರ್? ಮಾತಿನ ಮೇಲೆ ನಿಗಾ ಇರಲಿ. ಅಯ್ಯೋ, ನಿಮ್ ಬಗ್ಗೆ ಕಾಳಜಿಯಿಂದನೇ ಕೇಳಕ್ ಬಂದೆ ಸರ್. BP ನಾರ್ಮಲ್ ಆಗಿದ್ಯಾ? ಹಾರ್ಟ್ ರೇಟ್ ಕೂಡ ನಾರ್ಮಲ್ ಆಗಿದೆ ತಾನೆ? ಟೆನ್ಷನ್ಗೆ ಶೇಕ್ ಆಗ್ತಿದ್ದೀರಾ? ಡಾಕ್ಟರ್ ಆಗಿ ನಾನು ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು ಅಲ್ವಾ? ಕರ್ಣ ಸರ್ ಇಷ್ಟೆಲ್ಲ ಮಾತಾಡ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ವಾ ಸರ್? ನಾನು ಗೆಸ್ ಮಾಡಿರ್ಲಿಲ್ಲ ಸರ್, ಆದ್ರೂ ಸೂಪರ್ ಆಗಿ ಮಾತಾಡಿದ್ರು ಅಲ್ವಾ ಸರ್?